ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಟಾವು ಮಾಡಲಿಕ್ಕಂತೆ ಸಾಕಷ್ಟು ಕಾರ್ಮಿಕರು ಮಹಾರಾಷ್ಟ್ರವಾಗಿರ್ಬೋದು ಬೇರೆ ಬೇರೆ ರಾಜ್ಯಗಳಿಂದಲೂ ಬರ್ತಾರೆ. ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈ ಕಟಾವು ಮಾಡೋದಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಗೆ ಸಾಕಷ್ಟು ಈ ಸೀಸನ್ನಲ್ಲಿ ಬರ್ತಾರೆ. ಆದರೆ ಏನು ಹೊಸಪೇಟೆ ಜಿಲ್ಲೆಯಿಂದ ಬಂದಂಥ ಕಾರ್ಮಿಕರ ತಂಡವೊಂದು ಮುಧೋಳ ತಾಲೂಕಿನಲ್ಲಿರ್ತಕ್ಕಂಥ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಟಾವು ಮಾಡೋದಕ್ಕೆ ಬಂದಿದ್ದಾರೆ. ಆದರೆ ಆ ಕಟಾವು ಮಾಡಿ ಊರ ಜಾತ್ರೆ ಇದೆ ಅಂತ ಹೋಗಬೇಕಾದ್ರೆ ಮಧ್ಯ ದಾರಿಯಲ್ಲಿ ಟ್ರ್ಯಾಕ್ಟರ್ ಫಲ್ಟಿಯಾಗಿ ಏನು 6 ಜನರು ಕೂಡ ಮೃತಪಟ್ಟಂಥ ಘಟನೆ ನಡೆದಿದೆ. ಈ ಘಟನೆ ನಿಮಿತ್ತವಾಗಿ ಈಗಾಗಲೇ ಸಾಕಷ್ಟು ಕಾರ್ಮಿಕರು ಕೂಡ ಆ ಮನೆಯಲ್ಲಿದ್ದಂಥ ಪೂರ್ತಿಯಾಗಿ ಕೂಲಿ ಕಾರ್ಮಿಕರು ಇರೋದ್ರಿಂದ ಅವರು ಎಲ್ಲರೂ ಕೂಡ ದುಡಿದು ಹೊಟ್ಟೆ ತುತ್ತಿನ ಚೀಲ ತುಂಬಿಸ್ಕೊತಾ ಇದ್ದರು. ಆದರೆ ಇವತ್ತಿನ ದಿವಸ ಇಂಥ ಒಂದು ದುರ್ಘಟನೆ ನಡೆದಿರೋದು ಭಾಳಷ್ಟು ಶೋಚನೀಯ ವಿಷಯ ಅಂತಲೇ ಹೇಳ್ಬೋದು. ಹೀಗಾಗಿ ನಮ್ಮ ಜೊತೆಗೀಗ ಏನು ಮೃತಪಟ್ಟಂಥ ಆ ಟ್ರ್ಯಾಕ್ಟರ್ನಲ್ಲಿದ್ದಂಥ ಏನು ಯುವಕರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಕೇಳಿ ತಿಳಿಯೋಣ ಯಾವ ರೀತಿ ಘಟನೆ ಆಯಿತು, ಏನಾಯಿತು ಅನ್ನುವಂಥದ್ದನ್ನು. ನಮಸ್ಕಾರ ಇವರೇ, ಯಾವಾಗ ಆಯ್ತು ಇದು ಘಟನೆ ಮತ್ತು ಎಷ್ಟು ಜನ ಟ್ರ್ಯಾಕ್ಟರ್ನಾಗ ಹೋಗ್ತಿದ್ರಿ ಮತ್ತು ಏನಂದರೆ ಹೆಂಗಾಯಿತು ಘಟನೆ ಅದು? ಸರ್ ಟೋಟಲ್ 9 ಜನ ಹೋಗಕತ್ತೀವಿ ಸರ್. ಘಟನೆ ಇದು ಆಗಿರೋದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಿಂದ ನಾವು ಮಾಲಾಪುರ ಗ್ರಾಮದಲ್ಲಿ ಕಬ್ಬು ಕಟಾವು ಮಾಡಕತ್ತೀವಿ ಸರ್. ಸಕ್ಕರೆ ಕಾರ್ಖಾನೆಯಲ್ಲಿ ಶುಗರ್ ಫ್ಯಾಕ್ಟ್ರಿ ಪ್ರಭುಲಿಂಗೇಶ್ವರ ಸಿದ್ದಾಪುರ ಗ್ರಾಮ, ಅದು ಸಿದ್ದಾಪುರ ಹಳ್ಳಿ ಅಂತೇಳಿ ಸರ್. ಅದು ಆಗಿರೋ ಘಟನೆ. ನಾವು ಜಾತ್ರೆ ಇದೆ ಅಂಥೇಳಿ ನಾವು ಹೋಗಕತ್ತಿದ್ವಿ ಸರ್. 10ನೇ ತಾರೀಕು ಹೋಗಕತ್ತಿದ್ವಿ ಸರ್. ಅಲ್ಲೇ ಆಗಿರೋದು ಟ್ರ್ಯಾಕ್ಟರ್ ಪಲ್ಟಿ ಆಗಿ. ಹೆಂಗೆ ಪಲ್ಟಿ ಆಯ್ತು ಟ್ರ್ಯಾಕ್ಟರ್? ಹೆಂಗೆ ಪಲ್ಟಿ ಆಯಿತು? ಟ್ರ್ಯಾಕ್ಟರ್ ಬಂಪರ್ ಕಟ್ಟಾಗಿ ಟ್ರ್ಯಾಕ್ಟರ್ ಪಲ್ಟಿ ಆಯ್ತು ಸರ್. ಅದ್ರ ಮೇಲೆ ಹತ್ತಿಸ್ಕೊಂಡು ಸ್ಪಾಟಲ್ಲೇ ಅಲ್ಲೇ 3 ಜನ ಹೋದರು ಸರ್. 2 ಉಳ್ಕೊಂಡಿದ್ರು ಸರ್. ನಿಮ್ಮದು ಯಾವ ಊರು? ನಮ್ಮದು ತಾಳೆಬಸಾಪುರ ತಾಂಡ ಸರ್, ಚಿಲ್ಕನಟ್ಟಿ ಗ್ರಾಮ, ವಿಜಯನಗರ ಡಿಸ್ಟಿಕ್ ಸರ್. ಅಲ್ಲ, ಬರಬೇಕಾದ್ರೆ ಎಲ್ಲರೂ ಕೂಡ ಒಂದು ಟ್ರ್ಯಾಕ್ಟರ್ ತೊಗೊಂಡು ಕಬ್ಬು ಕಟಾವು ಮಾಡಿ ನೀವು ದುಡಿದು ಹೋಗುವಂಥವ್ರು. ಇವತ್ತಿನ ದಿವಸ ಮಧ್ಯೆ ಹೋಗಬೇಕಾದ್ರೆ ದೇವ್ರ ಜಾತ್ರೆ ಇದೆ ಅಂತ ಹೋಗ್ತಾ ಇದ್ರಿ. ಹೋಗ್ಬೇಕಾದ್ರೆ ಎಲ್ಲ ಒಂದೇ ಕುಟುಂಬದವ್ರು ಇದ್ರ? ಇಲ್ಲ ಸರ್, ನಮ್ಮ ಫ್ಯಾಮಿಲಿ ನಮ್ಮ ಹಳೆಯ 2 ಹಳೆಯಂದ್ರು ಇದ್ರು ಸರ್. ಅವರು ಗಂಡ ಹೆಂಡತಿ, ನಮ್ಮದು ಗಂಡ ಹೆಂಡತಿ, ನಮ್ಮದು ಪಾಪು ಒಂದು ಕರ್ಕೊಂಡು ಹೋಗಿದ್ದಿ. ಅವ್ರದ್ದೊಂದು ಪಾಪು ಇದ್ರು ಸರ್. ಸಣ್ಣವ್ನ ಹಳೆಯಂದು ಅವ್ರದ್ದು ಒಂದು ಪಾಪು ಇದ್ರು ಸರ್. ಎಲ್ಲ ಫ್ಯಾಮಿಲಿ 3 ಜನ ಹೋಗಿದ್ವಿ ಸರ್ ನಾವು ಕಬ್ಬು ಕಟಾವು ಮಾಡೋಕ್ಕೆ ಅಂತೇಳಿ. ಅಲ್ಲಿ ಸ್ಥಳದಾಗ ಎಷ್ಟು ಜನ ಸತ್ರು? ಟೋಟಲ್ ಅಲ್ಲಿ 3 ಜನ ಸರ್ ಸತ್ತಿರೋದು. ಗರ್ಭಿಣಿ ಅಂಥೇಳಿ ರುಕ್ಮಿಣಿ ಬಾಯಿ ಅಂಥೇಳಿ ಇಲ್ಲಿ ಹಾಸ್ಪಿಟ್ಲೆಯಲ್ಲಿ ಅವರು 7 ತಿಂಗಳು ಗರ್ಭಿಣಿ ಇದ್ದರು ಸರ್. ಇಲ್ಲಿ ಒಂದು ಪಾಪು ಇತ್ತು ಸರ್. ಅದರಲ್ಲಿ 2 kg 200 ಗ್ರಾಮದಲ್ಲಿ ಅವರು ಹೋದರು ಸರ್. ಟೋಟಲ್ 3 ಜನ ಅಲ್ಲಿ ಸತ್ತಿರೋ ಸರ್. 2 ಚೆನ್ನಾಗಿದ್ರು ಸರ್. ಮತ್ತೆ 1 ತಾಸು ಬಿಟ್ಟು 5 ಜನ ಸರ್ ಅವತ್ತು ಸತ್ತಿರೋದು. ಆ ಹೊಟ್ಟೆಯಲ್ಲಿ ಮಗು ಸೇರಿ 5 ಜನ ಸರ್ ಸತ್ತಿರೋದು. ಪಾರ್ವತಿ ಬಾಯಿ ಒಬ್ಬರೇ ಉಳ್ಕೊಂಡಿದ್ರು ಸರ್. ಈಗೇನಾಗಬೇಕಂತೀರಿ? ಈ ಘಟನೆ ನಡೆದು ಹೋಯ್ತು, ಈಗ ಮುಂದೆ ಏನಾಗಬೇಕಂತೀರಿ? ಸರ್ಕಾರದಿಂದ ನಮಗೂ ಸೂಕ್ತವಾದ ಪರಿಹಾರ ನಮಗೂ ಸಿಗಬೇಕು ಅಂತೇಳಿ ನಾನು ಹೇಳ್ಕೊತಾ ಇದ್ದೀನಿ ಸರ್. ಒಟ್ಟಿನಲ್ಲಿ ಏನು ದಿನಲೂ ದುಡಿದು ಕೂಲಿ ಮಾಡಿ ಅವರ ತೊಟ್ಟಿನ ಚೀಲವನ್ನು ತುಂಬಿಸಿಕೊಳ್ಳುವಂಥವ್ರಿಗೆ ಇಂಥ ಒಂದು ಘಟನೆ ನಡೆದಿದ್ದು ಬಹಳಷ್ಟು ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗೆ ಒಂದು ಕಬ್ಬು ಕಟಾವು ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಈ ಘಟನೆಯಾಗಿ ಕಳೆದ ಒಂದು 3-4 ದಿನಗಳಾಯಿತು. ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳು ಕೂಡ ಇವರಿಗೆ ಮಾತನಾಡಿಸಿಲ್ಲ. ನಮಗೆ ಏನಾಯಿತು ಅನ್ನುವಂಥದ್ದು ಕೇಳಿಲ್ಲ ಅನ್ನುವಂಥದ್ದು ಕೂಡ ಅವರು ಮಾತು ಆಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಾಗಿರ್ಬೋದು, ಜೊತೆಗೆ ಜನಪ್ರತಿನಿಧಿಗಳು ಕೂಡ ಎಷ್ಟು ಒಂದು ಅವರಿಗೆ ಹಾನಿ ಆಗಿದೆ ಆ ಹಾನಿ ಭರಿಸುವಂಥ ಒಂದು ಪರಿಹಾರ ಕೊಡಬೇಕನ್ನುವಂಥದ್ದೇ ಅವರ ಒತ್ತಾಯವಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಟಾವು ಮಾಡಲಿಕ್ಕಂತೆ ಸಾಕಷ್ಟು ಕಾರ್ಮಿಕರು ಮಹಾರಾಷ್ಟ್ರವಾಗಿರ್ಬೋದು ಬೇರೆ ಬೇರೆ ರಾಜ್ಯಗಳಿಂದಲೂ ಬರ್ತಾರೆ. ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈ ಕಟಾವು ಮಾಡೋದಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಗೆ ಸಾಕಷ್ಟು ಈ ಸೀಸನ್ನಲ್ಲಿ ಬರ್ತಾರೆ. ಆದರೆ ಏನು ಹೊಸಪೇಟೆ ಜಿಲ್ಲೆಯಿಂದ ಬಂದಂಥ ಕಾರ್ಮಿಕರ ತಂಡವೊಂದು ಮುಧೋಳ ತಾಲೂಕಿನಲ್ಲಿರ್ತಕ್ಕಂಥ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಟಾವು ಮಾಡೋದಕ್ಕೆ ಬಂದಿದ್ದಾರೆ. ಆದರೆ ಆ ಕಟಾವು ಮಾಡಿ ಊರ ಜಾತ್ರೆ ಇದೆ ಅಂತ ಹೋಗಬೇಕಾದ್ರೆ ಮಧ್ಯ ದಾರಿಯಲ್ಲಿ ಟ್ರ್ಯಾಕ್ಟರ್ ಫಲ್ಟಿಯಾಗಿ ಏನು 6 ಜನರು ಕೂಡ ಮೃತಪಟ್ಟಂಥ ಘಟನೆ ನಡೆದಿದೆ. ಈ ಘಟನೆ ನಿಮಿತ್ತವಾಗಿ ಈಗಾಗಲೇ ಸಾಕಷ್ಟು ಕಾರ್ಮಿಕರು ಕೂಡ ಆ ಮನೆಯಲ್ಲಿದ್ದಂಥ ಪೂರ್ತಿಯಾಗಿ ಕೂಲಿ ಕಾರ್ಮಿಕರು ಇರೋದ್ರಿಂದ ಅವರು ಎಲ್ಲರೂ ಕೂಡ ದುಡಿದು ಹೊಟ್ಟೆ ತುತ್ತಿನ ಚೀಲ ತುಂಬಿಸ್ಕೊತಾ ಇದ್ದರು. ಆದರೆ ಇವತ್ತಿನ ದಿವಸ ಇಂಥ ಒಂದು ದುರ್ಘಟನೆ ನಡೆದಿರೋದು ಭಾಳಷ್ಟು ಶೋಚನೀಯ ವಿಷಯ ಅಂತಲೇ ಹೇಳ್ಬೋದು. ಹೀಗಾಗಿ ನಮ್ಮ ಜೊತೆಗೀಗ ಏನು ಮೃತಪಟ್ಟಂಥ ಆ ಟ್ರ್ಯಾಕ್ಟರ್ನಲ್ಲಿದ್ದಂಥ ಏನು ಯುವಕರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಕೇಳಿ ತಿಳಿಯೋಣ ಯಾವ ರೀತಿ ಘಟನೆ ಆಯಿತು, ಏನಾಯಿತು ಅನ್ನುವಂಥದ್ದನ್ನು. ನಮಸ್ಕಾರ ಇವರೇ, ಯಾವಾಗ ಆಯ್ತು ಇದು ಘಟನೆ ಮತ್ತು ಎಷ್ಟು ಜನ ಟ್ರ್ಯಾಕ್ಟರ್ನಾಗ ಹೋಗ್ತಿದ್ರಿ ಮತ್ತು ಏನಂದರೆ ಹೆಂಗಾಯಿತು ಘಟನೆ ಅದು? ಸರ್ ಟೋಟಲ್ 9 ಜನ ಹೋಗಕತ್ತೀವಿ ಸರ್. ಘಟನೆ ಇದು ಆಗಿರೋದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಿಂದ ನಾವು ಮಾಲಾಪುರ ಗ್ರಾಮದಲ್ಲಿ ಕಬ್ಬು ಕಟಾವು ಮಾಡಕತ್ತೀವಿ ಸರ್. ಸಕ್ಕರೆ ಕಾರ್ಖಾನೆಯಲ್ಲಿ
ಶುಗರ್ ಫ್ಯಾಕ್ಟ್ರಿ ಪ್ರಭುಲಿಂಗೇಶ್ವರ ಸಿದ್ದಾಪುರ ಗ್ರಾಮ, ಅದು ಸಿದ್ದಾಪುರ ಹಳ್ಳಿ ಅಂತೇಳಿ ಸರ್. ಅದು ಆಗಿರೋ ಘಟನೆ. ನಾವು ಜಾತ್ರೆ ಇದೆ ಅಂತೇಳಿ ನಾವು ಹೋಗಕತ್ತಿದ್ವಿ ಸರ್. 10ನೇ ತಾರೀಕು ಹೋಗಕತ್ತಿದ್ವಿ ಸರ್. ಅಲ್ಲೇ ಆಗಿರೋದು ಟ್ರ್ಯಾಕ್ಟರ್ ಪಲ್ಟಿ ಆಗಿ, ಹೆಂಗ್ ಪಲ್ಟಿ ಐತಿ ಟ್ರ್ಯಾಕ್ಟರ್, ಹೆಂಗ್ ಪಲ್ಟಿ ಐತಿ? ಟ್ರ್ಯಾಕ್ಟರ್ ಬಂಪರ್ ಕಟ್ಟಾಗಿ ಟ್ರ್ಯಾಕ್ಟರ್ ಪಲ್ಟಿ ಆಯ್ತು ಸರ್. ಅದ್ರ ಮೇಲೆ ಹತ್ತಿಸ್ಕೊಂಡು ಸ್ಪಾಟಲ್ಲೇ ಅಲ್ಲೇ 3 ಜನ ಹೋದ್ರು ಸರ್. 2 ಉಳ್ಕೊಂಡಿದ್ರು ಸರ್. ನಿಮ್ದು ಯಾವೂರು? ನಮ್ಮದು ತಾಳೆಬಸಾಪುರ ತಾಂಡ ಸರ್, ಚಿಲ್ಕನಟ್ಟಿ ಗ್ರಾಮ, ವಿಜಯನಗರ ಡಿಸ್ಟಿಕ್ ಸರ್. ಅಲ್ಲ, ಬರಬೇಕಾದ್ರೆ ಎಲ್ಲರೂ ಕೂಡ ಒಂದು ಟ್ರ್ಯಾಕ್ಟರ್ ತೊಗೊಂಡು ಕಬ್ಬು ಕಟಾವು ಮಾಡಿ ನೀವು ದುಡಿದು ಹೋಗುವಂಥವ್ರು. ಇವತ್ತಿನ ದಿವಸ ಮಧ್ಯೆ ಹೋಗಬೇಕಾದ್ರೆ ದೇವ್ರ ಜಾತ್ರೆ ಇದೆ ಅಂತ ಹೋಗ್ತಾ ಇದ್ರಿ. ಹೋಗ್ಬೇಕಾದ್ರೆ ಎಲ್ಲ ಒಂದೇ ಕುಟುಂಬದವ್ರು ಇದ್ರ? ಇಲ್ಲ ಸರ್, ನಮ್ಮ ಫ್ಯಾಮಿಲಿ ನಮ್ಮ ಹಳೆಯ 2 ಹಳೆಯಂದ್ರು ಇದ್ರು ಸರ್. ಅವರು ಗಂಡ ಹೆಂಡತಿ, ನಮ್ಮದು ಗಂಡ ಹೆಂಡತಿ, ನಮ್ಮದು ಪಾಪು ಒಂದು ಕರ್ಕೊಂಡು ಹೋಗಿದ್ದಿ. ಅವ್ರದ್ದೊಂದು ಪಾಪು ಇದ್ರು ಸರ್. ಸಣ್ಣವ್ನ ಹಳೆಯಂದು ಅವ್ರದ್ದು ಒಂದು ಪಾಪು ಇದ್ರು ಸರ್. ಎಲ್ಲ ಫ್ಯಾಮಿಲಿ 3 ಜನ ಹೋಗಿದ್ವಿ ಸರ್ ನಾವು ಕಬ್ಬು ಕಟಾವು ಮಾಡೋಕ್ಕೆ ಅಂತೇಳಿ. ಅಲ್ಲಿ ಸ್ಥಳದಾಗ ಎಷ್ಟು ಜನ ಸತ್ರು? ಟೋಟಲ್ ಅಲ್ಲಿ 3 ಜನ ಸರ್ ಸತ್ತಿರೋದು. ಗರ್ಭಿಣಿ ಅಂತೇಳಿ ರುಕ್ಮಿಣಿ ಬಾಯಿ ಅಂತೇಳಿ ಇಲ್ಲಿ ಹಾಸ್ಪಿಟ್ಲೆಯಲ್ಲಿ ಅವರು 7 ತಿಂಗಳು ಗರ್ಭಿಣಿ ಇದ್ರು ಸರ್. ಇಲ್ಲಿ ಒಂದು ಪಾಪು ಇತ್ತು ಸರ್. ಅದರಲ್ಲಿ 2 kg 200 ಗ್ರಾಮದಲ್ಲಿ ಅವರು ಹೋದರು ಸರ್. ಟೋಟಲ್ 3 ಜನ ಅಲ್ಲಿ ಸತ್ತಿರೋ ಸರ್. 2 ಚೆನ್ನಾಗಿದ್ರು ಸರ್. ಮತ್ತೆ ಒಂದು ತಾಸು ಬಿಟ್ಟು 5 ಜನ ಸರ್ ಅವತ್ತು ಸತ್ತಿರೋದು. ಆ ಹೊಟ್ಟೆಯಲ್ಲಿ ಮಗು ಸೇರಿ 5 ಜನ ಸರ್ ಸತ್ತಿರೋದು. ಪಾರ್ವತಿ ಬಾಯಿ ಒಬ್ಬರೇ ಉಳ್ಕೊಂಡಿದ್ರು ಸರ್. ಈಗ ಏನಾಗ್ಬೇಕಂತೀರಿ? ಈ ಘಟನೆ ನಡೆದು ಹೋಯ್ತು, ಈಗ ಮುಂದೆ ಏನಾಗ್ಬೇಕಂತೀರಿ? ಸರ್ಕಾರದಿಂದ ನಮಗೂ ಸೂಕ್ತವಾದ ಪರಿಹಾರ ನಮಗೂ ಸಿಗಬೇಕು ಅಂತೇಳಿ ನಾನು ಹೇಳ್ಕೊತಾ ಇದ್ದೀನಿ ಸರ್. ಒಟ್ಟಿನಲ್ಲಿ ಏನು ದಿನಲೂ ದುಡಿದು ಕೂಲಿ ಮಾಡಿ ಅವರ ತೊಟ್ಟಿನ ಚೀಲವನ್ನು ತುಂಬಿಸಿಕೊಳ್ಳುವಂಥವ್ರಿಗೆ ಇಂಥ ಒಂದು ಘಟನೆ ನಡೆದಿದ್ದು ಬಹಳಷ್ಟು ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗೆ ಒಂದು ಕಬ್ಬು ಕಟಾವು ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಈ ಘಟನೆಯಾಗಿ ಕಳೆದ ಒಂದು 3-4 ದಿನಗಳಾಯಿತು. ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳು ಕೂಡ ಇವರಿಗೆ ಮಾತನಾಡಿಸಿಲ್ಲ. ನಮಗೆ ಏನಾಯಿತು ಅನ್ನುವಂಥದ್ದು ಕೇಳಿಲ್ಲ ಅನ್ನುವಂಥದ್ದು ಕೂಡ ಅವರು ಮಾತು ಆಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಾಗಿರ್ಬೋದು, ಜೊತೆಗೆ ಜನಪ್ರತಿನಿಧಿಗಳು ಕೂಡ ಎಷ್ಟು ಒಂದು ಅವರಿಗೆ ಹಾನಿ ಆಗಿದೆ ಆ ಹಾನಿ ಭರಿಸುವಂಥ ಒಂದು ಪರಿಹಾರ ಕೊಡಬೇಕನ್ನುವಂಥದ್ದೇ ಅವರ ಒತ್ತಾಯವಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಟಾವು ಮಾಡಲಿಕ್ಕಂತೆ ಸಾಕಷ್ಟು ಕಾರ್ಮಿಕರು ಮಹಾರಾಷ್ಟ್ರವಾಗಿರ್ಬೋದು ಬೇರೆ ಬೇರೆ ರಾಜ್ಯಗಳಿಂದಲೂ ಬರ್ತಾರೆ. ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈ ಕಟಾವು ಮಾಡೋದಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಗೆ ಸಾಕಷ್ಟು ಈ ಸೀಸನ್ನಲ್ಲಿ ಬರ್ತಾರೆ. ಆದರೆ ಏನು ಹೊಸಪೇಟೆ ಜಿಲ್ಲೆಯಿಂದ ಬಂದಂಥ ಕಾರ್ಮಿಕರ ತಂಡವೊಂದು ಮುಧೋಳ ತಾಲೂಕಿನಲ್ಲಿರ್ತಕ್ಕಂಥ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಟಾವು ಮಾಡೋದಕ್ಕೆ ಬಂದಿದ್ದಾರೆ. ಆದರೆ ಆ ಕಟಾವು ಮಾಡಿ ಊರ ಜಾತ್ರೆ ಇದೆ ಅಂತ ಹೋಗಬೇಕಾದ್ರೆ ಮಧ್ಯ ದಾರಿಯಲ್ಲಿ ಟ್ರ್ಯಾಕ್ಟರ್ ಫಲ್ಟಿಯಾಗಿ ಏನು 6 ಜನರು ಕೂಡ ಮೃತಪಟ್ಟಂಥ ಘಟನೆ ನಡೆದಿದೆ. ಈ ಘಟನೆ ನಿಮಿತ್ತವಾಗಿ ಈಗಾಗಲೇ ಸಾಕಷ್ಟು ಕಾರ್ಮಿಕರು ಕೂಡ ಆ ಮನೆಯಲ್ಲಿದ್ದಂಥ ಪೂರ್ತಿಯಾಗಿ ಕೂಲಿ ಕಾರ್ಮಿಕರಿರೋದ್ರಿಂದ ಅವರು ಎಲ್ಲರೂ ಕೂಡ ದುಡಿದು ಹೊಟ್ಟೆ ತುತ್ತಿನ ಚೀಲ ತುಂಬಿಸ್ಕೋತಾ ಇದ್ದರು. ಆದರೆ ಇವತ್ತಿನ ದಿವಸ ಇಂಥ ಒಂದು ದುರ್ಘಟನೆ ನಡೆದಿರೋದು ಭಾಳಷ್ಟು ಶೋಚನೀಯ ವಿಷಯ ಅಂತಲೇ ಹೇಳ್ಬೋದು. ಹೀಗಾಗಿ ನಮ್ಮ ಜೊತೆಗೆ ಈಗ ಏನು ಮೃತಪಟ್ಟಂಥ ಆ ಟ್ರ್ಯಾಕ್ಟರ್ನಲ್ಲಿದ್ದಂಥ ಏನು ಯುವಕರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನೇ ತಿಳಿಯೋಣ ಯಾವ ರೀತಿ ಘಟನೆ ಆಯಿತು, ಏನಾಯಿತು ಅನ್ನುವಂಥದ್ದನ್ನು. ನಮಸ್ಕಾರ ಇವರೇ, ಯಾವಾಗ ಆಯ್ತು ಇದು ಘಟನೆ ಮತ್ತು ಎಷ್ಟು ಜನ ಟ್ರ್ಯಾಕ್ಟರ್ನಾಗ ಹೋಗ್ತಿದ್ರಿ ಮತ್ತು ಏನಂದರೆ ಹೆಂಗಾಯಿತು ಘಟನೆ ಅದು? ಸರ್ ಟೋಟಲ್ 9 ಜನ ಹೋಗಕತ್ತಿದ್ವಿ ಸರ್. ಘಟನೆ ಇದು ಆಗಿರೋದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಿಂದ ನಾವು ಮಾಲಾಪುರ ಗ್ರಾಮದಲ್ಲಿ ಕಬ್ಬು ಕಟಾವು ಮಾಡಕತ್ತಿದ್ವಿ ಸರ್. ಸಕ್ಕರೆ ಕಾರ್ಖಾನೆಯಲ್ಲಿ ಶುಗರ್ ಫ್ಯಾಕ್ಟ್ರಿ ಪ್ರಭುಲಿಂಗೇಶ್ವರ ಸಿದ್ದಾಪುರ ಗ್ರಾಮ, ಅದು ಸಿದ್ದಾಪುರ ಹಳ್ಳಿ ಅಂತೇಳಿ ಸರ್. ಅದು ಆಗಿರೋ ಘಟನೆ. ನಾವು ಜಾತ್ರೆ ಇದೆ ಅಂಥೇಳಿ ನಾವು ಹೋಗಕತ್ತಿದ್ವಿ ಸರ್. 10ನೇ ತಾರೀಕು ಹೋಗಕತ್ತಿದ್ವಿ ಸರ್. ಅಲ್ಲೇ ಆಗಿರೋದು ಟ್ರ್ಯಾಕ್ಟರ್ ಪಲ್ಟಿ ಆಗಿ, ಹೆಂಗ್ ಪಲ್ಟಿ ಐತಿ ಟ್ರ್ಯಾಕ್ಟರ್, ಹೆಂಗ್ ಪಲ್ಟಿ ಐತಿ? ಟ್ರ್ಯಾಕ್ಟರ್ ಬಂಪರ್ ಕಟ್ಟಾಗಿ ಟ್ರ್ಯಾಕ್ಟರ್ ಪಲ್ಟಿ ಆಯ್ತು ಸರ್. ಅದ್ರ ಮೇಲೆ ಹತ್ತಿಸ್ಕೊಂಡು ಸ್ಪಾಟಲ್ಲೇ ಅಲ್ಲೇ 3 ಜನ ಹೋದ್ರು ಸರ್. 2 ಉಳ್ಕೊಂಡಿದ್ರು ಸರ್. ನಿಮ್ದು ಯಾವೂರು? ನಮ್ಮದು ತಾಳೆಬಸಾಪುರ ತಾಂಡ ಸರ್, ಚಿಲ್ಕನಟ್ಟಿ ಗ್ರಾಮ, ವಿಜಯನಗರ ಡಿಸ್ಟಿಕ್ ಸರ್. ಅಲ್ಲ, ಬರಬೇಕಾದ್ರೆ ಎಲ್ಲರೂ ಕೂಡ ಒಂದು ಟ್ರ್ಯಾಕ್ಟರ್ ತೊಗೊಂಡು ಕಬ್ಬು ಕಟಾವು ಮಾಡಿ ನೀವು ದುಡಿದು ಹೋಗುವಂಥವ್ರು. ಇವತ್ತಿನ ದಿವಸ ಮಧ್ಯೆ ಹೋಗಬೇಕಾದ್ರೆ ದೇವ್ರ ಜಾತ್ರೆ ಇದೆ ಅಂತ ಹೋಗ್ತಾ ಇದ್ರಿ. ಹೋಗ್ಬೇಕಾದ್ರೆ ಎಲ್ಲ ಒಂದೇ ಕುಟುಂಬದವ್ರು ಇದ್ರ? ಇಲ್ಲ ಸರ್, ನಮ್ಮ ಫ್ಯಾಮಿಲಿ ನಮ್ಮ ಹಳೆಯ 2 ಹಳೆಯಂದ್ರು ಇದ್ರು ಸರ್. ಅವರು ಗಂಡ ಹೆಂಡತಿ, ನಮ್ಮದು ಗಂಡ ಹೆಂಡತಿ, ನಮ್ಮದು ಪಾಪು ಒಂದು ಕರ್ಕೊಂಡು ಹೋಗಿದ್ದಿ. ಅವ್ರದ್ದೊಂದು ಪಾಪು ಇದ್ರು ಸರ್. ಸಣ್ಣವ್ನ ಹಳೆಯಂದು ಅವ್ರದ್ದು ಒಂದು ಪಾಪು ಇದ್ರು ಸರ್. ಎಲ್ಲ ಫ್ಯಾಮಿಲಿ 3 ಜನ ಹೋಗಿದ್ವಿ ಸರ್ ನಾವು ಕಬ್ಬು ಕಟಾವು ಮಾಡೋಕ್ಕೆ ಅಂತೇಳಿ. ಅಲ್ಲಿ ಸ್ಥಳದಾಗ ಎಷ್ಟು ಜನ ಸತ್ರು? ಟೋಟಲ್ ಅಲ್ಲಿ 3 ಜನ ಸರ್ ಸತ್ತಿರೋದು. ಗರ್ಭಿಣಿ ಅಂತೇಳಿ ರುಕ್ಮಿಣಿ ಬಾಯಿ ಅಂತೇಳಿ ಇಲ್ಲಿ ಹಾಸ್ಪಿಟ್ಲೆಯಲ್ಲಿ ಅವರು 7 ತಿಂಗಳು ಗರ್ಭಿಣಿ ಇದ್ರು ಸರ್. ಇಲ್ಲಿ ಒಂದು ಪಾಪು ಇತ್ತು ಸರ್. ಅದರಲ್ಲಿ 2 kg 200 ಗ್ರಾಮದಲ್ಲಿ ಅವರು ಹೋದರು ಸರ್. ಟೋಟಲ್ 3 ಜನ ಅಲ್ಲಿ ಸತ್ತಿರೋ ಸರ್. 2 ಚೆನ್ನಾಗಿದ್ರು ಸರ್. ಮತ್ತೆ ಒಂದು ತಾಸು ಬಿಟ್ಟು 5 ಜನ ಸರ್ ಅವತ್ತು ಸತ್ತಿರೋದು. ಆ ಹೊಟ್ಟೆಯಲ್ಲಿ ಮಗು ಸೇರಿ 5 ಜನ ಸರ್ ಸತ್ತಿರೋದು.
ಪಾರ್ವತಿಬಾಯಿ ಒಬ್ಬರೇ ಉಳ್ಕೊಂಡಿದ್ರು ಸರ್. ಈಗೇನಾಗ್ಬೇಕಂತೀರಿ? ಈ ಘಟನೆ ನಡೆದು ಹೋಯ್ತು, ಈಗ ಮುಂದೆ ಏನಾಗ್ಬೇಕಂತೀರಿ? ಸರ್ಕಾರದಿಂದ ನಮಗೂ ಸೂಕ್ತವಾದ ಪರಿಹಾರ ನಮಗೂ ಸಿಗಬೇಕು ಅಂತೇಳಿ ನಾನು ಹೇಳ್ಕೊತಾ ಇದ್ದೀನಿ ಸರ್. ಒಟ್ಟಿನಲ್ಲಿ ಏನು ದಿನಲೂ ದುಡಿದು ಕೂಲಿ ಮಾಡಿ ಅವರ ತೊಟ್ಟಿನ ಚೀಲವನ್ನು ತುಂಬಿಸಿಕೊಳ್ಳುವಂಥವ್ರಿಗೆ ಇಂಥ ಒಂದು ಘಟನೆ ನಡೆದಿದ್ದು ಬಹಳಷ್ಟು ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗೆ ಒಂದು ಕಬ್ಬು ಕಟಾವು ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಈ ಘಟನೆಯಾಗಿ ಕಳೆದ ಒಂದು 3-4 ದಿನಗಳಾಯಿತು. ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳು ಕೂಡ ಇವರಿಗೆ ಮಾತನಾಡಿಸಿಲ್ಲ, ನಮಗೆ ಏನಾಯಿತು ಅನ್ನುವಂಥದ್ದು ಕೇಳಿಲ್ಲ ಅನ್ನುವಂಥದ್ದು ಕೂಡ ಅವರು ಮಾತು ಆಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಾಗಿರ್ಬೋದು, ಜೊತೆಗೆ ಜನಪ್ರತಿನಿಧಿಗಳು ಕೂಡ ಎಷ್ಟು ಒಂದು ಅವರಿಗೆ ಹಾನಿ ಆಗಿದೆ ಆ ಹಾನಿ ಭರಿಸುವಂಥ ಒಂದು ಪರಿಹಾರ ಕೊಡಬೇಕನ್ನುವಂಥದ್ದೇ ಅವರ ಒತ್ತಾಯವಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.